ಎಸ್ ಇರ್ಷಾಜಿ, ನಾನು ನಿಮ್ಗೆ ಆಗಲೇ ಕೇಳ್ತಾ ಇದ್ದೆ, ಒಂದು ಯೋಜನೆ ಈಗ ಹೇಳೋದು ದೊಡ್ಡದಲ್ಲ, ಸ್ಟೇಟ್ಮೆಂಟ್ ಕೊಡೋದು ದೊಡ್ಡ ವಿಚಾರ ಅಲ್ಲ. ಸ್ಟೇಟ್ಮೆಂಟನ್ನು ನಾವು ಎಷ್ಟು ತೂಕವಾಗಿ ಕೊಡಬೇಕು, ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ರೈತರೆಷ್ಟು ಗಾಬರಿ ಆಗ್ತಾರೆ, ಅದೆಲ್ಲವೂ ಯೋಚನೆ ಇರಬೇಕಾಗತ್ತೆ. ಟೆಕ್ನಿಕಲಿ ಮಾತಾಡಬೇಕು ಯಾವಾಗಲೂ. ಅದಕ್ಕೆ ಕೃಷಿಗೆ ಸಂಬಂಧಪಟ್ಟವರು ಒಬ್ರನ್ನ ಕೂರಿಸ್ಕೊಂಡು ಇಲ್ಲ ಒಂದು ಪ್ರೆಸ್ ರಿಲೀಸ್ ಮಾಡೋ, ಈ ಥರ ಮಾಡಬೇಡಿ ಈ ಥರ ಮಾಡಿ ಅಂತ ಹೇಳ್ತಾನೋ ಏನಾದರೂ ಒಂದು ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಈ ಥರ ಮಾಡಿಬಿಟ್ರೆ ಹೆಂಗೆ? ನೀವೇ ಅಗ್ರಿ ಮಾಡ್ತೀರಾ? ನೀವೊಬ್ಬ ರೈತ ಆಗಿದ್ರೆ ಮಾತನ್ನ ಒಪ್ಕೊಳ್ತಾ ಇದ್ದೀರಾ ನೀವು? ಇವಾಗ ಅವರೆಲ್ಲ ಇನ್ಪುಟ್ಗಳನ್ನ ತೆಗೆದುಕೊಂಡು ಯಾರ್ಯಾರು ವಿಶೇಷಜ್ಞ ಇದ್ದಾರೆ, ಯಾರ್ಯಾರು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾರೆ, ಅವ್ರನ್ನೆಲ್ಲ ಕರೆದು ಒಂದು ಫೀಡ್ಬ್ಯಾಕ್ ತೊಗೊಂಡು ಅದ್ರ ಹಿನ್ನೆಲೆಯಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಅದು ನೀವು ಯಾವುದೇ ಆಧಾರದಿಲ್ಲದೆ ಹೇಳಿಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅವರು ನೋಡಿನೇ ಇವತ್ತು ರಾಜ್ಯದ ಮುಂದೆ ಏನ್ ಪರಿಸ್ಥಿತಿ ಇದೆ ಅದನ್ನ ಅವರು ಮತ್ತೆ ರೈತರ ಕಾಳಜಿಯನ್ನ, ಒಂದು ಸಾತ್ವಿಕ ಕಾಳಜಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿರುವಂತದ್ದು. ಅರ್ಥ ಆಯ್ತಲ್ಲ? ನೀವು ಯಾವುದಕ್ಕೂ ಹೆಚ್ಚಿನ ಹೊರೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಹೇಳಿದ ರೀತಿ ತಪ್ಪು ಅಂತ ಹೇಳ್ತಾ ಇದ್ದೇನೆ. ಕ್ಲಾರಿಟಿ ಇಲ್ಲ ಅವ್ರ ಮಾತಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಬೆಳೆ ಬೆಳಿಬೇಡಿ ಅಂತಂದ್ರೆ ಮುಂದೇನ್ ಮಾಡ್ಬೇಕು ಅನ್ನೋದನ್ನ ಸರ್ಕಾರ ತಿಳಿಸ್ಬೇಕಲ್ವಾ? ಅದು ಮುಂದೆ ಹೇಳಬಹುದು, ಅಲ್ಲ ಹೇಳಬಹುದು. ಇವಾಗ ನೋಡಿ, ಇವಾಗ ಇವತ್ತು ನಾಳೆ ಅವರು ತಿರ್ಗಾ ಇವತ್ತು ನಾಳೆ ತಿರ್ಗಾ ವಿಶೇಷಜ್ಞ ಅವ್ರನ್ನೆಲ್ಲ ಕರೆದು ಅವ್ರ ಜೊತೆ ಮಾತಾಡಿ ಮುಂದೆ ಒಂದು ಇವಾಗ ಆಲ್ರೆಡಿ ತುಂಬಾ ಡಿಲೇ ಒಂದು ಅವ್ರು ಏನ್ ಹೇಳಿದ್ದಾರೆ, ಒಂದು ಸರ್ಕಾರ ಆಲ್ರೆಡಿ ಡಿಲೇ ಒಂದು ಎಚ್ಚರಿಕೆ, ಒಂದು ತೊಂದರೆಗೆ ಯಾರು ಈಡಾಗಬಾರ್ದು ಅನ್ನುವಂತ ಒಂದು ಸಾತ್ವಿಕ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ನಾನು ಕಾಳಜಿ ತಪ್ಪು ಅಂತ ಹೇಳ್ತಾ ಇಲ್ಲ, ಕಾಳಜಿ ಜೊತೆಗೆ ಜವಾಬ್ದಾರಿ ಇದೆ. ಹೇಳ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ಬೇಕಲ್ಲ. ಖಂಡಿತವಾಗಿ ಹೇಳ್ತಾರೆ. ಹೇಳ್ತೀನಿ ಕೇಳಿ, ಸರ್ಕಾರ ಒಂದು ಸೂಚನೆ ಹೊರಡಿಸ್ಬೇಕು ಅಥವಾ ಒಂದು ಮಾಹಿತಿ ಇನ್ಫಾರ್ಮೇಶನ್ ಹೊರಡಿಸ್ಬೇಕು. ಇಂತಿಂತ ಡ್ಯಾಮ್ ಅಲ್ಲಿ ಇಷ್ಟಿಷ್ಟು TMC ನೀರಿದೆ, ಇಷ್ಟೇ ನಮ್ಮ ಹತ್ರ ಇರೋದು, ನಾವು ಕುಡಿಯಕ್ಕೆ ಇಷ್ಟಿದೆ, ಕೃಷಿಗೆ ಇಷ್ಟಿದೆ, ಇದನ್ ಬಿಟ್ರೆ ನಮ್ಮ ಹತ್ರ ಬೇರೆ ಒಂದು ಬೇಕಲ್ಲ. ಅದು ಮಾಡ್ತಾರೆ, ಅದೆಲ್ಲ ಮಾಡಿದ್ದಾರೆ ಮೇಡಮ್. ಈಗಾಗಲೇ ನೋಡಿ, KRS ಅಲ್ಲಿ ಈಗಾಗಲೇ 22 TMC ನೀರಿದೆ ಅಂತಾನೆ ಹೇಳಿದ್ದಾರೆ. ಕಬಿನಿನಲ್ಲಿ 26 TMC ಇದೆ, ಹೇಮಾವತಿನಲ್ಲಿ 20 TMC ಇದೆ. ಅದು ನೀವು ಕಂಪೇರ್ ಮಾಡಿದ್ರೆ 2025ರಲ್ಲಿ ಕಬಿನಿನಲ್ಲಿ 79 TMC ಇತ್ತು, ಹೇಮಾವತಿಯಲ್ಲಿ 80 TMC ಇತ್ತು. ಸೊ ಇವಾಗ ಒಂದು ಪರಿಸ್ಥಿತಿ ಗಂಭೀರ ಇದೆ. ಅದರ ಹಿನ್ನೆಲೆಯಲ್ಲಿ ಅವರು ರೈತರ ಒಂದು ಕಾಳಜಿ ಇಟ್ಕೊಂಡು ಹೇಳಿದ್ದಾರೆ. ಆಲ್ರೆಡಿ ಮಾತಾಡ್ತೀನಿ. ಅಲ್ಲಿ ಅಪ್ಪಣ್ಣಿ ಅಂತ ರೈತ ಮುಖಂಡರು ಒಬ್ರು ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆ. ಅಪ್ಪಣ್ಣಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಸರ್ ನಮಸ್ಕಾರ. ಈಗ ಮುಖ್ಯಮಂತ್ರಿಗಳು ನೀರಿಲ್ಲ ಡ್ಯಾಮ್ ಅಲ್ಲಿ, ಡ್ಯಾಮ್ ನೀರನ್ನ ನಂಬಿ ಕೃಷಿ ಮಾಡಬೇಡಿ, ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ನೀವೊಬ್ಬ ರೈತ ಮುಖಂಡರಾಗಿ, ರೈತರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮೇಡಮ್ ಅವರೇ, ಇದು ಒಂದು ರೀತಿಯಲ್ಲಿ ಬಾಲಿಷ್ಯವಾದಂತ ಒಂದು ಹೇಳಿಕೆ ಅಂತ ನಾವು ಭಾವಿಸ್ತೀವಿ ಮೇಡಮ್ ಅವರೇ. ಯಾಕೆಂತಂದ್ರೆ ಒಂದು ನೀರ್ನ ಹಿಡಿದಿಟ್ಕೊಳ್ಳುವಂತ ಕೆಲಸನ ಪ್ರತಿ ವರ್ಷನೂ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಭದ್ರಾಯಿಂದ ಆಂಧ್ರಕ್ಕೆ ಬಿಡ್ತಾರೆ, ಮತ್ತೆ ಕಾವೇರಿಯಿಂದ ತಮಿಳ್ನಾಡಿಗೆ ಬಿಡ್ತಾರೆ, ಮತ್ತೆ ಕೃಷ್ಣಾಯಿಂದನೂ ಆಂಧ್ರಕ್ಕೆ ಹೋಗ್ತಾ ಇದೆ ನೀರು. ನಾವು ಕೃಷ್ಣಾಯಿಂದ ಇನ್ನೂ 75 TMC ನೀರ್ನ ಬಳಸ್ಕೋಬೇಕು. ಆದ್ರೆ ಈ ಬಳಸ್ಕೊಳ್ಳೋದಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡದೆ ಈ ರೀತಿಯಾದಂತ ಹೇಳಿಕೆಗಳು ಕೊಡುವಂತದ್ದು ಇದೆಯಲ್ಲ, ನೀರಿಲ್ಲ ಡ್ಯಾಮ್ ಅಲ್ಲಿ ನೀವು ಕೃಷಿ ಮಾಡಬೇಡಿ, ರೈತ ಇರೋದೇ ಕೃಷಿ ಮಾಡೋದಕ್ಕೆ. ಕೃಷಿ ಮಾಡಬೇಡಿ ಅಂತಂದ್ರೆ ಯಾವ ರೀತಿ ಅವನ ಬದುಕು ಕಟ್ಕೋಬೇಕು, ಅವನು ರೈತ ಅರ್ಥ ಮಾಡ್ಕೋಬೇಕು. ನೀವು ಮಾತಾಡುವಾಗ ನನ್ಗೆ ಒಂದ್ ವಿಚಾರ ನೆನಪಾಯ್ತು. ಒಂದ್ ವಿಷಯದಲ್ಲಿ ತಮಿಳ್ನಾಡಲ್ಲಿ ವರ್ಷ ಪೂರ್ತಿ ಬೆಳೆ ಬೆಳೆಯಕ್ಕೆ ಮೂರ್ ಬೆಳೆ ಬೆಳೆಯಕ್ಕೆ ನೀರಿರುತ್ತೆ ಅವ್ರ ಹತ್ರ. ನಮ್ಮಲ್ಲಿ ಬೆಳೆ ಬೆಳೆಯಕ್ಕೆ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಲ್ಲ ನಾವು ಅಂತಂದ್ರೆ ಯಾವ ರೀತಿ ಇದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬೇರೆ ಯಾವ ರಾಜ್ಯಕ್ಕೂ ಸಮಸ್ಯೆ ಆಗದೆ ಇರೋದು ನಮಗ್ ಮಾತ್ರ ಯಾಕೆ ಸಮಸ್ಯೆ ಆಗುತ್ತೆ ಅಂತ. ಇದು ಕಾವೇರಿಯಲ್ಲಿ ಪ್ರತಿ ವರ್ಷ 100 TMC ಅಷ್ಟು ನೀರು ಇದು ತಮಿಳ್ನಾಡಿಗೆ ಎಕ್ಸಸ್ ಹೋಗ್ತಾ ಇದೆ, ಮಳೆ ಚೆನ್ನಾಗಿ ಬಂದಂತ ಸಮಯದಲ್ಲಿ. ಆ ನೀರ್ನ ನಾವು ಹಿಡಿದಿಟ್ಕೊಂಡಿದ್ದಾಗಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಮತ್ತೆ ಇದರಲ್ಲಿ ಕೃಷ್ಣಾದಲ್ಲಿ 150 TMCಗೂ ಹೆಚ್ಚು ಸಮುದ್ರ ಸೇರ್ತಾ ಇದೆ ನೀರು. ಆದ್ರೆ ಸಹ ಅದನ್ನು ಕೂಡ ಹಿಡಿದಿಟ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ಇದು ಪರಿಸ್ಥಿತಿ ಆಗ್ತಾ ಇರೋಂಥದ್ದು. ಆದ್ರೆ ನಮ್ಮ ಇವರು ಏನೋ ನಮ್ಮ ಸರ್ಕಾರಗಳು ಏನಾಗ್ತಾ ಇದೆ, ಇವತ್ತು ಒಂದು ಸರ್ಕಾರದ ಮೇಲೆ ನಾವು ಬ್ಲೈಮ್ ಮಾಡೋದಿಲ್ಲ, ಆದ್ರೆ ಪ್ರತಿ ಸರ್ಕಾರನೂ ಅಷ್ಟೇ ಆ ಕೆಲಸ ಅದ್ರ ಆಗೋ ಅನುಕೂಲ ಆಗುವಂತ ರೀತಿಯಲ್ಲಿ ಏನೂ ಮಾಡ್ತಾ ಇಲ್ಲ ಮೇಡಮ್. ಅದು ನಾನು ಒಪ್ಕೊಳ್ತೀನಿ ಶಿವಣ್ಣ ಅವರೇ. ಸರ್ಕಾರಗಳು ರೈತರ ಹೆಸರಲ್ಲಿ ಬರೀ ರೈತರು ಅಂತ ಹೇಳೋದಷ್ಟೇನೆ, ರೈತರು ಪರವಾಗಿ ಏನೇನ್ ಮಾಡ್ತವೆ ಏನೇನ್ ಮಾಡಲ್ಲ ಅನ್ನೋದು ಪ್ರತಿಯೊಬ್ಬ ರಾಜ್ಯದ ಪ್ರಜೆ ಕೂಡ ನೋಡ್ತಾನೆ ಇದೀವಿ. ಅದೇ ಈಗ ಬೆಳೆ ಬೆಳಿಬೇಡಿ ಅಂತ ಅಂದ್ರೆ ಏನ್ ಮಾಡ್ಬೇಕು ಅವರು? ಅಂದ್ರೆ
ಅದಕ್ಕೆ ಅನುಕೂಲ ಬರಕ್ಕೆ ಅನುಕೂಲ ಆಗುವಂತ ಬೆಳೆ ಬೆಳಿಬಹುದು, ಆದ್ರೆ ಆ ರೀತಿ ಎಷ್ಟು ಜನ ಬೆಳೆಯಕ್ಕಾಗತ್ತೆ? ನಾವು ಬೆಳೆಯೋದಿಲ್ಲ ಮೇಡಮ್ ಆದ್ರೆ ಅದಕ್ಕೆ ರೈತನ ಬದುಕೋದಕ್ಕೆ ಏನಾದ್ರೂ ಕೊಡ್ಬೇಕಲ್ವಾ? ಎಸ್, ಅದನ್ನೇ ನಾನು ಅವಾಗ್ಲಿಂದ ಈ ಕಾಂಗ್ರೆಸ್ ಅವ್ರನ್ನ ಅದೇ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ನೀವು ಸುಮ್ಮನೆ ಇದ್ಬಿಟ್ರೆ ರೈತ ಬೆಳೆ ಬೆಳಿದೇ ಇದ್ರೆ ಅವ್ನ ಮಕ್ಕಳು ಇಲ್ಲಿದ್ದಾರೆ ಕೇಳಿ, ಕಾಂಗ್ರೆಸ್ ಅವ್ರು ಇಲ್ಲ ಇದ್ದಾರೆ ಕೇಳಿ ನೀವು. ಅವನ ಬದುಕೇನಾಗಬೇಕು, ಅವನ ಜೀವನ ಹೇಗಿರ್ಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ಬೇಕಲ್ಲ ಮೇಡಮ್. ಅದನ್ನೇ ನಾನು ಆರಂಭದಿಂದ ಇರ್ಷಾದ್ ಅವರು ಕೇಳ್ತಾ ಇದ್ದೀನಿ. ಅವನಿಗೊಂದು ಕುಟುಂಬ ಇದೆ, ಅವನು ಬದುಕ್ಬೇಕು. ನೀವು ಬೆಳೆ ಮಾತ್ರ ಅದು ಡ್ಯಾಮ್ ನೀರ್ ಬಳಸ್ಕೊಂಡು ನಂಬ್ಕೊಂಡು ನೀವು ಬೆಳೆ ಬೆಳಿಬೇಡ ಅಂತಂದ್ರೆ ಇನ್ನೇ ಯಾವ ರೀತಿ ನಾವು ಬದುಕ್ಬೇಕು? ಇದು ಆಗ್ತಾ ಇರುವಂತದ್ದು ಮೇಡಮ್. ಯಾಕೆಂತಂದ್ರೆ ಅವನಿಗೆ ಒಂದು ಬದುಕಿ ಕಟ್ಕೊಡೋದಕ್ಕೆ ಏನಾದ್ರೂ ಅವನಿಗೆ ಒಂದು ಸವಲತ್ತು ಕೊಟ್ಟು ನೀವು ಮಾಡಬೇಡಿ ಅಂತಂದ್ರೆ ಅದಕ್ಕೊಂದು ನ್ಯಾಯ ಇದೆ. ನೋಡಿ, ಹೋದ ವರ್ಷ ತಮಿಳುನಾಡಿಗೆ ಹೋಗಿರ್ತಕ್ಕಂಥದ್ದು ಟೋಟಲ್ 350 TMC ನೀರು. ಅದರೊಳಗಡೆ 164 TMC ನಿಗದಿತ ಪ್ರಮಾಣದಲ್ಲಿ ನಾವು ಬಿಡಬೇಕಾಗಿದ್ದು. ಎಕ್ಸೆಸ್ ವಾಟರ್ ಜಾಸ್ತಿ ಹೋಗ್ತಾ ಇದೆ. ಅಂಡ್ ಕೃಷ್ಣೆಯಿಂದ ಆಂಧ್ರ ಪ್ರದೇಶಕ್ಕೂ ನಮ್ಮ ರೈತ ಮುಖಂಡರು ಹೇಳ್ದಂಗೆ ಅತಿ ಹೆಚ್ಚು ಎಕ್ಸೆಸ್ ನೀರು ಆಚೆ ಹೋಗ್ತಾ ಇದೆ. ನಮ್ಗೆಲ್ಲೋ ಒಂದ್ ಕಡೆ ವಾಟರ್ ಮ್ಯಾನೇಜ್ಮೆಂಟ್ ನಾವು ಕರ್ನಾಟಕ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಇದು ಯಾಕೆ ಅಂತಂದ್ರೆ ಈ ಒಂದು 160 TMC ನೀರನ್ನು ನಾವು ಹಿಡಿದಿಟ್ಕೊಂಡಿದ್ರೆ ನಾವು ಇನ್ನೊಂದು 2-3 ಬೆಳೆ ಬೆಳಿಬೋದಾಯ್ತು. ಸೊ ಕರ್ನಾಟಕದಲ್ಲಿ ಒಂದು ಬೆಳೆ ನಾವು ಬೆಳಿಬೋದಾಯ್ತು. ಸೊ ಅದಕ್ಕೆ ಒಂದು ಹೆಜ್ಜೆಗಳನ್ನ ತೆಗೆದುಕೊಂಡಿದೀವಿ, ಯಾವ ಪರಿಣಾಮಕಾರಿ ಒಂದು ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ ಮೇಡಮ್. ಈಗ ನಾನು ಈ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಹೇಳಿಕೆಯನ್ನು ನಾವು ಯಾರೇ ಗಮನಿಸಿದ್ರು ಮೇಡಮ್, ಇಟ್ಸ್ ಲೈಕ್ ರಾಜಕೀಯ ಭಾಷಣ ತರ ಕಾಣಿಸ್ತಾ ಇದೆ. ನೋಡ್ರಪ್ಪ, ಯಾರು ಬೆಳೆ ಬೆಳಿಬೇಡಿ, ಮಳೆ ಬರಲ್ಲ, ಮಳೆ ಇಲ್ಲ ಅಂತೇಳಿ. ನೋಡಿ, ಒಬ್ಬರು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರೀತಿ ರಾಜಕೀಯ ಭಾಷಣ ಮಾಡೋದಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾಗ ಇವೆಲ್ಲ ರಾಜಕೀಯ ಒಂದು ನಿಮಿಷ ಮೊದಲು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ 3-4 ವರ್ಷ ಬರಗಾಲವನ್ನ ನಾವು ಈ ರಾಜ್ಯ ನೋಡಿದೆ ಸರ್. ಅವಾಗ ಯಾವ ರೀತಿ ಮ್ಯಾನೇಜ್ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡಿದೆ. ಅದರಿಂದ ಅವರಿಂದ ಕಲಿತಕ್ಕಂಥ ಪಾಠ ತುಂಬಾ ಇದೆ ಸರ್. ಒಂದು 4 ಜನ ಎಕ್ಸ್ಪರ್ಟ್ಸ್ ಗಳನ್ನ ಕುತ್ಕೊಬೇಕು, ಮಂತ್ರಿಮಂಡಲ ಕುತ್ಕೊಬೇಕು. ನೀರ್ ಬಿಡಕ್ಕಾಗಲ್ಲ ಅಂತ ಎಸ್, ಕಡಾಖಂಡಿತವಾಗಿ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ನೀರ್ ಬಿಡಲ್ಲ, ಏನ್ ಮಾಡ್ತೀರಾ ಮಾಡಿ ಅಂತ ಹೇಳಿದ್ರು. ಆ ಒಂದು ದಿಟ್ಟ ನಿರ್ಧಾರಗಳನ್ನ, ದಿಟ್ಟ ಹೆಜ್ಜೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂತ ತಾಕತ್ತು ಕಾಂಗ್ರೆಸ್ ಅಲ್ಲಿ ಇರೋರ್ಗೂ ಇಲ್ಲ, ಈಗ ಬಿಜೆಪಿ ಇರೋರ್ಗೂ ಇಲ್ಲ. 17 ಎಂಪಿಗಳಿದಾರಲ್ಲ ಕರ್ನಾಟಕ ರಾಜ್ಯಕ್ಕೆ ಪ್ರತಿನಿಧಿಸ್ತಾ ಇದಾರಲ್ಲ, ಏನ್ ಮಾಡ್ತಾ ಇದ್ದಾರೆ ಹೇಳಿ ನನಗೆ. ನೀವು ಸೈಂಟಿಫಿಕಲಿ ಏನ್ ಮಾಡಿದ್ರೆ ಇವಾಗ ಕೇಂದ್ರದಲ್ಲಿ ಸರ್ಕಾರ ಅವ್ರದ್ದು ಇರೋದ್ರಿಂದ ಆ 17 ರಾಜ್ಯ ಸರ್ಕಾರ ಮೈಂಡ್ ಆಗ್ತಾರೆ. ಇವಾಗ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಬೊಮ್ಮಾಯಿ ಅವರು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರು. 5,300 ಕೋಟಿ ರೂಪಾಯಿ ಅನುದಾನನೂ ಬಂದಿಲ್ಲ. ಆಮೇಲೆ ಆ ಯೋಜನೆ ಜೂನ್ ಅಲ್ಲಿ ಮಳೆ ಆಗಿಲ್ಲ. ನೀವು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಏನ್ ಕ್ರಮ ಕೈಗೊಂಡಿದ್ದೀರಿ? ಅನುದಾನದಲ್ಲಿ ಬರೀ ಅಪ್ಪರ್ ಕೃಷ್ಣದಲ್ಲಿ ಸೈಂಟಿಫಿಕ್ ಕ್ರಮಗಳು ಹೇಳಿ ಸರ್. ವೈಜ್ಞಾನಿಕವಾಗಿ ಏನ್ ಕ್ರಮ ಕೈಗೊಂಡಿದ್ದೀರಿ? ಇವತ್ತು ನಮ್ಗೆ ಕೇಂದ್ರದಿಂದ ಬರಬೇಕಾಗಿದೆ ಕ್ಲಿಯರೆನ್ಸ್ ನೀರಾವರಿ ನೀವು ಬರಗಾಲ ಬರ್ತಾ ಇದೆ, ರಾಜ್ಯದಲ್ಲಿ ವೈಜ್ಞಾನಿಕ ಕ್ರಮ ಏನ್ ತಗೊಂಡಿದ್ದೀವಿ? ವೈಜ್ಞಾನಿಕ ಕ್ರಮಗಳನ್ನು ಏನು ತೆಗೆದುಕೊಂಡಿಲ್ಲ. 77 ಕಾಮಗಾರಿ ಯೋಜನೆಗಳನ್ನ ಇವತ್ತು ನಾವು ಕೈಗೆ ಎತ್ಕೊಂಡಿದ್ದೀವಿ. 8,455 ಕೋಟಿ ರೂಪಾಯಿಗಳು. ಕೇಳಿಸ್ಕೊಳ್ಳಿ, ಇಲ್ಲಿ ನೀವು 1000 ಕೋಟಿ ಯೋಜನೆ ಮಾಡಿ ನನಗದ್ ಬೇಕಾಗಿಲ್ಲ. ರೈತರಿಗೆ ಏನ್ ಪರಿಹಾರ ಕೊಡ್ತಾ ಇದ್ರೆ ಅದನ್ನ ಹೇಳಿ. ನೀವು 1000 ಕೋಟಿ ಯಾವ್ದಾದ್ರು ಯೋಚನೆ ಮಾಡ್ಕೊಳ್ಳಿ. ನೀವು ಅವ್ರ ಮೇಲೆ ಇವ್ರ ಮೇಲೆ ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ ಇರ್ಷಾದ್ ಅವರೇ. 17 ಎಂಪಿಗಳ ಜವಾಬ್ದಾರಿ ಮಾತ್ರ ಅಲ್ಲ, ಕಾಂಗ್ರೆಸ್ ನಿಂದ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ನಿಯೋಗ ಹೋಗ್ಲಿ ಅಂತ ನೀವೊಂದ್ ಮುಖ ಅವ್ರೊಂದ್ ಮುಖ ಕಡೆ ತಿರುಗಿಸ್ಕೊಂಡ್ರೆ ಆಗಲ್ಲ ರೀ. ರಾಜ್ಯದಲ್ಲಿ ಎಷ್ಟು ಜನ ಎಂಪಿಗಳಿದಾರೋ ಅಷ್ಟು ಜನ ಒಂದು ರಾಜ್ಯದಿಂದ ನಿಯೋಗವನ್ನ ತಗೊಂಡು ನೀವು ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ಬೇಕು. ಇಲ್ಲಿಂದ ಆಯ್ಕೆ ಆಗಿರೋದು ನೀವು ಅಷ್ಟೇ, ಅವರು ಅಷ್ಟೇ. ಅದನ್ನ ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಕರೀರಿ ನಿಮ್ಮ ಮುಖ್ಯಮಂತ್ರಿಗಳ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ. ಮುಖ್ಯಮಂತ್ರಿಗಳ ಕೈಯಲ್ಲೇ ಇಲ್ವಾ ಅದು? ಎಲ್ಲಾ ಪಾರ್ಟಿಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಒಂದು ನಿಯೋಗ ಮಾಡಿ ಇದನ್ನ ಕರಿಬೇಕಾಗುತ್ತೆ. ನೀವು ಮಾಡಿಲ್ಲ ಅಂತಂದ್ರೆ ಮಾಡ್ಬೇಕು ಅಂದ್ರೆ ನೀವು ಹೇಳಿ. ಆಲ್ ಪಾರ್ಟಿ ಮೀಟಿಂಗ್ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದವರು ಈಗ ನೋಡಿ, ಇವಾಗ ಲಾಸ್ಟ್ ಟೈಮ್ ನಾವು ಸುಪ್ರೀಂ ಕೋರ್ಟ್ ನಾವು ದುಡ್ಡು ತಗೋ ಯಾರು ಇಲ್ಲ ಅಂತ ಹೇಳ್ತಿಲ್ಲ ಸಜಿ, ಬಟ್ ಅದಕ್ಕೆ ಲಿಂಕ್ ಮಾಡಬೇಡಿ. ನೋಡಿ, ಇವರು ಸೈಂಟಿಫಿಕಲಿ ಏನ್ ಕ್ರಮ ಕೈಗೊಳ್ಳಬಹುದಾಯ್ತು? ಶಿವಣ್ಣವರೇ ಒಂದೇ ನಿಮಿಷ ಪ್ಲೀಸ್. ಸೈಂಟಿಫಿಕಲಿ ಏನ್ ಕ್ರಮ ಕೈಗೊಳ್ಳಬಹುದಾಯ್ತು?
ಆಯ್ತು ಮಳೆ ಆಗಿಲ್ಲ, ಜೂನಲ್ಲಿ ಆಗಿಲ್ಲ, ಏಪ್ರಿಲ್ನಲ್ಲಿ ಆಗಿಲ್ಲ, ಮೇನಲ್ಲಿ ಆಗಿಲ್ಲ, ಮೋಡ ಬಿತ್ತನೆ ಮಾಡ್ತಕ್ಕಂಥ ಕೆಲಸವನ್ನಾದ್ರೂ ಮಾಡ್ಬೋದಾಯ್ತಲ್ಲ ಇವರು. ಅದನ್ನ ಏನ್ ಮಾಡ್ಬೇಕು ಅಂತಕ್ಕಂಥ ಕ್ರಮಗಳನ್ನ, ಹೌದು ಮಳೆ ಬರ್ತಾ ಇಲ್ಲ, ಈ ಕ್ರಮಗಳನ್ನ ನಾನು ಕೈಗೊಳ್ತಾ ಇದ್ದೀನಿ ಅಂತೇಳಿ ಮುಖ್ಯಮಂತ್ರಿಗಳು ಬಂದು ಹೇಳ್ಬೋದಾಯ್ತು. ಅದ್ರ ಬದಲು ನೋಡಿ ಯಾರು ಬೆಳೆ ಬೆಳಿಬಿಡಿ ಅಂತ ಹೇಳೋದಲ್ಲ, ನಾನು ಈ ರೀತಿಯನ್ನ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದೀನಿ, ನಾನು ಈ ರೀತಿ ಮುಂದಾಲೋಚನೆಯನ್ನ ಮಾಡ್ತಾ ಇದ್ದೀನಿ, ನಾನು ಮೋಡ ಬಿತ್ತನೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಮಳೆ ಕಮ್ಮಿ ಇದೆ, ದಯಮಾಡಿ ಸಹಕರಿಸಬೇಕು, ನೀವು ಬೇರೆ ಆಲ್ಟರ್ನೇಟಿವ್ ಕ್ರಾಪ್ ಅವರ ಕಾಳಜಿ ಬಗ್ಗೆ ರೈತರ ಜೀವನ ಜೊತೆ ಆಟ ಆಡ್ಬೇಡ್ರಿ ಕಾಂಗ್ರೆಸ್ನವರು. ಸೈಂಟಿಫಿಕಲ್ ಹೇಳಿ ಜನ ಅರ್ಥ ಮಾಡ್ಕೊಳ್ತಾರೆ, ವೈಜ್ಞಾನಿಕವಾಗಿ ಹೇಳಿ ಜನ ಅರ್ಥ ಮಾಡ್ಕೊಳ್ತಾರೆ. ಒಂದ್ ನಿಮಿಷ ದಿಲೀಪ್, ಡಿ ಕೆ ಶಿವಕುಮಾರ್ ಅವರು ಕಾಳಜಿ ಇಲ್ಲದೆ ಮಾತಾಡಿದ್ರು ಅಂತ ನಾನಂತೂ ಹೇಳಿಲ್ಲ, ಆಯ್ತಾ? ಒಂದ್ ನಿಮಿಷ ರೀ, ನೀವು ಅವಾಗ್ಲಿಂದ ಅದೊಂದೇ ವರ್ಡ್ ಒಂದ್ ನಿಮಿಷ ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊಳ್ಳಿ ಸರ್. ಪೊಲಿಟಿಕಲ್ ಪಾರ್ಟಿ 1000 ಅಲಿಗೇಷನ್ಸ್ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಾಳಜಿ ಇದ್ಬಿಟ್ರೆ ಸಾಲದು, ಆ ಕಾಳಜಿಯಿಂದ ಬರೋ ಮಾತುಗಳು ಅಂತ ನನಗನ್ನಿಸ್ತಾ ಇಲ್ಲ. ಅದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ. ಕಾಳಜಿ ಇದ್ರೆ ರೀತಿ ನೀತಿ ಬೇರೆ ಇರುತ್ತೆ. ನಿಮ್ಮ ಭಾಷಣ ಯಾರಿಗ್ ಬೇಕ್ರಿ? ನನಗ್ ಬೇಡ, ರಾಜ್ಯದ ಜನಕ್ಕೂ ಬೇಡ, ರೈತರಿಗೂ ಬೇಡ. ಭಾಷಣ ಬಿಟ್ಟು ಸೊಲ್ಯೂಷನ್ ಕೊಡಿ. ಕ್ರಮ ಏನ್ ಕೈಗೊಂಡಿದ್ದೀರಿ ಹೇಳಿ? ಭಾಷಣ ಬಿಡಿ, ಸೊಲ್ಯೂಷನ್ ಕೊಡಿ. ನಿಮ್ ಕಾಳಜಿನ ನಿಮ್ ಮನೇಲಿ ಇಟ್ಕೊಳ್ಳಿ, ನೀವು ಸೊಲ್ಯೂಷನ್ ಕೊಡಿ ರೈತರಿಗೆ. ಆಯ್ತು, ಬೆಳೆ ಬೆಳಿಬಾರ್ದು, ವಾಟ್ ನೆಕ್ಸ್ಟ್? ಯಾವ ರೀತಿ ಬೆಳೆ ಬೆಳಿಬೇಕು, ಏನ್ ಮಾಡ್ಬೇಕು? ಒಂದೊಂದು ವಾರಕ್ಕೆ ಒಂದೊಂದು ಡಿಸಿಷನ್ ಹೇಳೋಷ್ಟು ಟೈಮ್ ಇದೆಯಾ ನಮ್ಗೆ ಇವಾಗ? ಎಸ್ ಶಿವಣ್ಣ ಮಾತಾಡಿ. ಶಿವಣ್ಣ ಅವ್ರೆ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಮೇಡಮ್, ಮಾತಾಡಿ. ಏನಿಲ್ಲ ಮೇಡಮ್, ಕಾವೇರಿ ವಿಷಯ ಬಂದಾಗ ತಮಿಳ್ನಾಡಲ್ಲಿರುವಂತ ಎಲ್ಲಾ ಪಕ್ಷಗಳು ಒಂದಾಗ್ತವೆ. ಆದ್ರೆ ತಮಿಳ್ನಾಡು ನೀರಿನ ಕಾವೇರಿ ನೀರಿನ ವಿಷಯ ಬಂದ್ರೆ ಎಲ್ಲಾ ಎಂಪಿಗಳು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ. ಆದ್ರೆ ನಮ್ಮ ರಾಜ್ಯದ ಯಾವುದೇ ರಾಜಕೀಯ ಪಕ್ಷ ಅವ್ರ ಮೇಲೆ ಇವರು ಬಿಜೆಪಿ ಸರ್ಕಾರ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಬಿಜೆಪಿ ಸರ್ಕಾರ ಇದ್ರೆ ಕಾಂಗ್ರೆಸ್ ಅವರು ಬಿಜೆಪಿ ಅವರು ತಮಿಳ್ನಾಡಿಗೆ ನೀರ್ ಬಿಟ್ರು ಅಂತ ಹೇಳೋದು. ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಜೆಪಿ ಅವರು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಅವ್ರು ಕನ್ವಿನ್ಸ್ ಮಾಡಕ್ ಹೇಳಿ ಅವ್ರು ನೀರ್ ಬಿಟ್ರು ಅಂತ ಹೇಳೋದು. ಒಟ್ಟಾರೆಯಾಗಿ ಕರ್ನಾಟಕ ಮತ್ತು ಒಂದ್ ನಿಮಿಷ ಶಿವಣ್ಣ ಅವರೇ ಹೇಳ್ಬಿಡ್ತೀನಿ, ಕರ್ನಾಟಕ ಮತ್ತು ಕರ್ನಾಟಕದ ಜನರ ದುರಂತ ಏನು ಗೊತ್ತಾ? ಇಲ್ಲಿನ ರಾಜಕಾರಣಿಗಳು ನೆಲ ಜಲ ಭಾಷೆ ಅನ್ನೋ ವಿಚಾರ ಬಂದ್ರೆ ಬರೀ ಡೋಂಗಿತನ ಪ್ರದರ್ಶನ ಮಾಡೋದೇ ಆಯ್ತೆ ಹೊರತು, ಬೆಳಗಾವಿ ಬಾರ್ಡರ್ ವಿಚಾರ ತಗೊಳ್ಳಿ ನೀವು, ಅಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಅಲ್ಲೂ ಕೂಡ ಅಷ್ಟೇನೆ, ಅಲ್ಲೂ ಕೂಡ ಪುಂಡ್ರು ಏನ್ ಬರ್ತಾರಲ್ಲ ಮರಾಠಿ ಪುಂಡ್ರು, ಅವ್ರಿಗೆ ಬಿಡ್ತಾರೆ ಇಲ್ಲಿ, ಅವ್ರನ್ನ ನಂಬ್ಕೊಂಡಿರ್ತಾರೆ ಹೊರತು ಅವತ್ತು ಕನ್ನಡ ನೆಲ ಜಲ ಭಾಷೆಗೆ ಇವ್ರು ಬೆಲೆ ಕೊಡಲ್ಲ. ಎಲ್ಲಾ ಬಾಯಿ ತರ ಇದಾರೆ, ನಾವ್ಯಾಕೆ ಮಾತಾಡ್ಬೇಕು ಅಂತಾರೆ, ಯಾಕೆಂದ್ರೆ ವೋಟಿಂಗ್ ಭಯ ಇದೆ. ನೆಲ ಜಲ ನೀರಿನ ವಿಚಾರ ಬಂದಾಗ್ಲೂ ಅಷ್ಟೇನೆ ಶಿವಣ್ಣ ಅವರೇ, ಯಾರು ರಾಜ್ಯ ಮತ್ತು ರಾಜ್ಯದ ಜನರ ಪರವಾಗಿ ನಿಲ್ಲಲ್ಲ. ಅದು ಈ ಕರ್ನಾಟಕ ಮತ್ತು ಕರ್ನಾಟಕದ ಜನರ ದುರಂತ. ಇದು ಆಲ್ಮಟ್ಟಿದು ಎತ್ತರನ ಎತ್ತಿಸ್ಕೋಬೇಕು ಅಂತ ಹೇಳಿ 15 ವರ್ಷ ಆಯ್ತು ಮೇಡಮ್ ಆದೇಶ ಬಂದು, ಪಾದ್ರಿಕಾರದ ಆದೇಶ ಬಂದು. ಆದ್ರೆ ಇವತ್ತರವರೆಗೂ ಕಾಮಗಾರಿ ಪ್ರಾರಂಭ ಮಾಡಕ್ಕೆ ಯಾವುದೇ ಸರ್ಕಾರ ಮಾಡ್ಲಿಲ್ಲ. ಈಗ ಸಮಸ್ಯೆ ಬರ್ತಾ ಇದೆ, ಸಮಸ್ಯೆ ತಲೆದೋರ್ತಾ ಇದೆ ಅಂತಕ್ಕಂಥದ್ದೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ತೆಗೆದುಕೊಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದಲೂ ಆಲ್ರೆಡಿ ಎಚ್ಚರಿಕೆಯನ್ನು ಕೊಟ್ಟಾಗಿದೆ. ಎಲ್ನಿನೋ ಎಫೆಕ್ಟ್ ಇದೆ, ಇಡೀ ದೇಶದಲ್ಲಿ ಮೋಡಗಳು ಕಾಣ್ತಾ ಇಲ್ಲ ಅಂತೇಳಿ ಸ್ಯಾಟಲೈಟ್ ಇಮೇಜಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆದರೆ ಈಗ ಜೂನ್ ಫಸ್ಟ್ ವೀಕಲ್ಲಿ ಮಳೆ ಆಗ್ತಾ ಇದೆ ಮೇಡಮ್, ನಮ್ಮ ಅದೃಷ್ಟ ಅಂತ ಅನ್ಸುತ್ತೆ. ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಬಟ್ ಆದರೆ ಅಕಸ್ಮಾತ್ ನಾವು ಈ ರೀತಿ ಸಮಸ್ಯೆ ಮುಂದೆ ಆದ್ರೂ ಸಹ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ನಾನು ಕೇಳ್ಕೊಳ್ಳೋದಿಷ್ಟೇ, ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ನೀವು ಜವಾಬ್ದಾರಿತ ಸ್ಥಾನದಲ್ಲಿದ್ದೀರಿ, ನೀವು ಆದಿಲಿ ಬೀದಿಲಿ ಹೋಗ್ತಕ್ಕಂಥ ಪುಂಡ್ರಲ್ಲ ನೀವು. ಸೊ ರೈತರುಗಳ ಬಗ್ಗೆ ಮಾತಾಡಬೇಕಾದ್ರೆ, ಯಾಕೆಂತಂದ್ರೆ ಇಸ್ ಒಂದು ಲೈಕ್ ಎಮೋಷನ್. ನಮ್ಮಲ್ಲಿ ಇರ್ತಕ್ಕಂಥ 60 to 70% ಕರ್ನಾಟಕದವರು ಬೆಳೆ ಮೇಲೆ ಒಂದು ಒಕ್ಕಲುತನದ ಮೇಲೆ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರು. ಅವ್ರ ಜೊತೆ ನೀವು ಮಾತಾಡಬೇಕಾದ್ರೆ, ಅವ್ರ ವಿಚಾರ ಮಾತಾಡಬೇಕಾದ್ರೆ ಸ್ವಲ್ಪ ಪ್ರೂಫ್ ಸಮೇತ ಮಾತಾಡಿ, ದಾಖಲಾತಿಗಳು ಇಟ್ಕೊಂಡು ಮಾತಾಡಿ, ಸೈಂಟಿಫಿಕ್ ಆಗಿ ಮಾತಾಡಿ, ಯಾರಾದ್ರೂ ಎಕ್ಸ್ಪರ್ಟ್ಸ್ಗಳನ್ನ ಇಟ್ಕೊಂಡು ಮಾತಾಡಿ, ಮತ್ತೆ ಅದ್ರ ಜೊತೆಗೆ ಸಚಿವ ಸಂಪುಟವನ್ನ ಕರೀರಿ. ಇಟ್ಸ್ ಲೈಕ್ ಎಮರ್ಜೆನ್ಸಿ. ನೀವು ಯಾಕೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬಾರ್ದು? ಈ ತರ ಆಗ್ತಾ ಇದೆ ಬರಪ್ಪ ಅಂತಂದ್ರೆ ಬಂದೇ ಬರ್ತಾರೆ. ಏನ್ ಸೊಲ್ಯೂಷನ್ ಮಾಡ್ಬೋದು, ಏನ್ ಸೊಲ್ಯೂಷನ್ ಕೇಳ್ಬೋದು ಅಂತ ಹೇಳಿ ಜನಗಳ ಹತ್ರ ಒಂದು ಸೊಲ್ಯೂಷನ್ ತೆಗೆದುಕೊಳ್ಳಿ. ಅಲ್ಲಿ ಎಲ್ಲ ಪಾರ್ಟಿಗಳಿಂದಲೂ ಸೊಲ್ಯೂಷನ್ ತೆಗೆದುಕೊಳ್ಳಿ, ನಿಮಗೆ ಸಪೋರ್ಟ್ ಸಿಗುತ್ತೆ. ಈ ವಿಚಾರದಲ್ಲಿ ಒಬ್ಬರೇ ಡಿಸಿಷನ್ ತೆಗೆದುಕೊಳ್ಳೋದು ಮೊದಲು ಮಾಡ್ತಿದ್ರಲ್ಲ ಮುಖ್ಯಮಂತ್ರಿಗಳು, ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ನಾನೇ ಅಂತಕ್ಕಂಥದ್ದನ್ನ, ಈ ಆರೋಗ್ಯನ್ಸನ್ನ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ಬಿಡಬೇಕು. ರೈತರ ವಿಚಾರದಲ್ಲಿ ಚೆಲ್ಲಾಟ ಆಡಬೇಡಿ, ಯಾರೇ ಆದ್ರೂ ಅಷ್ಟೇ ರೈತರ ವಿಚಾರ ಚೆಲ್ಲಾಟ ಆಡಬಾರ್ದು. ನೋಡಿ, ನೆಲ ಜಲ ನೀವು ಹೇಳಿದ್ರಿ, ನೆಲ ಜಲ ನೀರು ಇರ್ಬೋದು, ಭಾಷೆ ಇರ್ಬೋದು. ಯಾವತ್ತೂ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಅಸ್ಮಿತೆಯ ಪ್ರಶ್ನೆ ಬಂದಾಗ
ಸಾರ್ವಭೌಮತೆಯ ಪ್ರಶ್ನೆ ಬಂದಾಗ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡಿಲ್ಲ. ನಾವು ಯಾವತ್ತೂ ಈ ರಾಜ್ಯದ ಜನರ ಜೊತೆಯಲ್ಲಿ ಇರ್ತೀವಿ. ಆಮೇಲೆ ಇವತ್ತಿನ ವಿಶೇಷ ಈ ಗಂಭೀರ ಪರಿಸ್ಥಿತಿನಲ್ಲಿ ರೈತಾಪಿ ವರ್ಗದ ನಾವು ಚಿಂತೆ, ಅವರ ಸಮಸ್ಯೆ ಎಲ್ಲದಕ್ಕೂ ಸ್ಪಂದಿಸುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಅದರ ಜೊತೆಯಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ BJP ವಕ್ತಾರರಿಗೆ, ತಾವು ಏನು ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ತಾವು ಕೇಂದ್ರದ ತಮ್ಮ ಸಚಿವರುಗಳಿದ್ದಾರೆ ಕರ್ನಾಟಕದಿಂದ, ಇಲ್ಲಿನ ಸಂಸದರಿದ್ದಾರೆ, ಒಂದು ಸಂಸದರ ನಿಯೋಗ ನಾನು ಹೇಳ್ತಾ ಪ್ರಧಾನಮಂತ್ರಿ ಅವರು ನೋಡಿದ್ದೇನೆ. ನಾನು 7-8 ವರ್ಷದಿಂದ ನೀವು ಯಾವ್ಯಾವ ವಿಷಯದಲ್ಲಿ ರಾಜಕಾರಣ ಮಾಡಿದಿರಿ, ಬರಗಾಲದ ಪರಿಸ್ಥಿತಿ ಬಂದಾಗ ಯಾವ ತರ ನಿಭಾಯಿಸಿದ್ದೀರಿ, ಇವತ್ತು ಕೇಂದ್ರದಿಂದ ಎಷ್ಟು ನೀರಾವರಿ ಯೋಜನೆಗಳಿಗೆ ಪರ್ಮಿಷನ್ ಸಿಕ್ಕಿದೆ, ಎಷ್ಟು ಅನುದಾನ ಬರ್ತಾ ಇದೆ, ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಇದೆ. ಹಾಗಾಗಿ ಈಗ ಈ ಗಂಭೀರ ಪರಿಸ್ಥಿತಿನಲ್ಲಿ ಆ ಸಂಸದರಿಗೆ, ಮಂತ್ರಿಗಳಿಗೆ ಇವತ್ತು ಏನು ಇದೆ ನಿಯೋಗ ಪ್ರಧಾನಮಂತ್ರಿಗಳ ಮುಂದೆ ಈ ರಾಜ್ಯದ ಸಮಸ್ಯೆದ ಬಗ್ಗೆ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಇದರಲ್ಲಿ ರಾಜಕೀಯ ಬೆರೆಸದೆ ಈ ರಾಜ್ಯದ ಈ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೇನೆ. ಶಿವಣ್ಣ ಅವರೇ, ಏನ್ ಹೇಳಕ್ ಇಷ್ಟಪಡ್ತೀರಿ ಇವರುಗಳ ಮಾತುಗಳನ್ನ ಕೇಳಿ ಮತ್ತು ರಾಜ್ಯದ ರೈತರ ನಿಜ ಸ್ಥಿತಿಯನ್ನ ಅರ್ತಿರೋಂಥವ್ರು ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಏನಾಗಿದೆ ಅಂತಂದ್ರೆ ಮೇಡಮ್ ಅವರೇ, ಯಥೇಚ್ಛವಾದಂತ ನೀರು ನಮ್ ಕರ್ನಾಟಕದಲ್ಲಿ ಇದೆ. ಆ ನೀರ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ನಮ್ ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ಕಾವೇರಿಯಲ್ಲಿ ಮೇಕೆದಾಟು BJP ಸರ್ಕಾರ ಇದ್ದಾಗ ಪಾದಯಾತ್ರೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದಿದೆ, 3 ವರ್ಷ ಆಯ್ತು, ಇದುವರೆಗೂ ಯಾವುದೇ ರೀತಿಯಾದಂತ ಕಾಮಗಾರಿ ಪ್ರಾರಂಭ ಮಾಡ್ಲಿಲ್ಲ. ಮತ್ತೆ 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 ಏನು ಆಲಮಟ್ಟಿ ಡ್ಯಾಮ್ ನ ಹೆಚ್ಚಿಸ್ಬೇಕು ಅಂತ ಹೇಳಿ ಆ ಪ್ರಾಧಿಕಾರದ ಆದೇಶ ಸಿಕ್ಕಿ ನಮ್ಗೆ ಇನ್ನೂ 75 TMC ನೀರ್ನ ಬಳಸ್ಕೊಳ್ಳುವಂತ ಎಲ್ಲ ರೀತಿಯಾದಂತ ಸವಲತ್ತುಗಳಿದ್ರು ಸಹ ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಮತ್ತೆ ನೀರಾವರಿ, ಮತ್ತೆ ಮಹದಾಯಿದು ಅಷ್ಟೇ ಯಾವುದೇ ರೀತಿಯಾದಂತ ಕಾಮಗಾರಿ ಪ್ರಾರಂಭ ಮಾಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJP ಮೇಲೆ ಟೀಕೆ ಮಾಡುವಂತದ್ದು, BJP ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಇದ್ದರೆ BJP ಅವರು ಟೀಕೆ ಮಾಡುವಂತದ್ದು, ಇದು ಪದೇ ಪದೇ ಆಗ್ತಾ ಇದೆ. ಕಾರ್ಯಗಳು ಮಾಡ್ತಾ ಇಲ್ಲ, ಇದು ಆಗ್ತಾ ಇರುವಂತದ್ದು ಮೇಡಮ್ ಅವರೇ. ಆಲ್ ರೈಟ್ ಶಿವಣ್ಣ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಶಾಜಿತ್ ಪವರ್ ಟಿವಿ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಾನು ಕೆಲವು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನೋಡಿ. ಎಲ್ಲ ಕಡೆಗಳಲ್ಲೂ ನೀರಿನ ಬಳಕೆ ಹೆಚ್ಚಾಗಿದೆ, ಅರಣ್ಯ ನಾಶ ಆಗ್ತಾ ಇದೆ. ರಾಜ್ಯದ 39 ಮತ್ತು 39,173 ಕೆರೆಗಳಲ್ಲಿ ಬಹುತೇಕ ಕೆರೆ ಹೂಳು ತುಂಬಿಕೊಂಡು ಹೋಗಿದೆ. ಇವತ್ತು ರಾಜ್ಯದಲ್ಲಿ ಸುಮಾರು 55 ಲಕ್ಷ ಕೊಳವೆ ಬಾವಿಗಳಿದ್ದಾವೆ. ವರ್ಷದಿಂದ ವರ್ಷಕ್ಕೆ ಅಂತರ್ಜಲದ ಮಟ್ಟ ಕುಸಿದು ಹೋಗ್ತಾ ಇದೆ. ವಾಡಿಕೆ ಮಳೆಗಿಂತ 3 ಪಟ್ಟು ಜಾಸ್ತಿ ಮಳೆ ಬಂದರೂ ಜಲಕ್ಷಾಮವನ್ನು ಅನುಭವಿಸುವಂಥ ಪರಿಸ್ಥಿತಿಯಲ್ಲಿ ನೀವು ಎಲ್ಲರೂ ಇದ್ದೀವಿ. ಇಷ್ಟು ತನಕ ಮಾತಾಡಿದ್ರಲ್ಲ ಇರ್ಷಾದ್ ಅವ್ರು ಹೇಳ್ತಾರೆ, 17 ಜನ MP ಗಳಿದ್ದೀರಿ, ಅವರಿದ್ದೀರಿ, ಇವರಿದ್ದೀರಿ, ಕೇಂದ್ರ ಸಚಿವರಿದ್ದೀರಿ ಅಂತ ಎಲ್ಲರೂ ಇದ್ದಾರೆ, ಕತ್ತೆ ಕಾಯಕ್ಕಿದ್ದಾರೆ, ಕಾಂಗ್ರೆಸ್ನ MP ಗಳನ್ನೂ ಸೇರಿಸಿಕೊಂಡಂತೆ. ಯಾಕೆಂದರೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದಾಗ ಒಗ್ಗಟ್ಟಾಗಿ ನಿಂತ್ಕೊಂಡು ರಾಜಕೀಯನ ಬದಿಗಿಟ್ಟು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು. ಆಡಳಿತ ಸರ್ಕಾರ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಹೇಳಿ, ನಮ್ಗೆ ಒಂದು ನಿಯೋಗ ಮಾಡಿ ಕೇಂದ್ರಕ್ಕೆ ತಗೊಂಡು ಹೋಗಿ ರಾಜ್ಯಕ್ಕೆ ಏನೇನು ಸೌಲಭ್ಯ ಬರಬೇಕು ಅದ್ರ ಬಗ್ಗೆ ಮಾತಾಡಿ. ತಮಿಳ್ನಾಡಿಗೆ ನೀರು ಬಿಡುವಂಥ ವಿಚಾರದಲ್ಲಿ ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಅವ್ರಿಗೆ ಕನ್ವಿನ್ಸ್ ಮಾಡಿ. ಇನ್ ಕೇಸ್ BJP ಅವ್ರು ಬರಲಿಲ್ವಾ ಅದನ್ನ ಓಪನ್ ಆಗಿ ರಾಜ್ಯದ ಜನರ ಮುಂದೆ ಹೇಳಿ. ಜನ ತೂಚಿ ಅಂತ ಚೀಮಾರಿ ಹಾಕ್ತಾರೆ ಅವ್ರಿಗೆ. ಅದು ಬಿಟ್ಟು BJP MP ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ MP ಏನು ಮಾಡ್ತಿದ್ದಾರೆ, ನೋ, ನೀವಿಬ್ರು ಆಯ್ಕೆ ಮಾಡಿರೋದು ಜನ ರಾಜ್ಯದ ಪರವಾಗಿ ಹೋಗಿ ಕೆಲಸ ಮಾಡಿ ಅಂತ ಹೇಳಿನೇ ಹೊರತು ಈ ಥರ ಕಚ್ಚಾಡ್ಕೊಂಡು ಅದನ್ನು ಕೆಸರೆಡ್ಚಾಡ್ಕೊಂಡು ಇರಿ ಅಂತ ಅಲ್ಲ. ಅಟ್ ದ ಸೇಮ್ ಟೈಮ್ ರಾಜ್ಯದ ರೈತರಿಗೆ ಒಂದು ಕಡೆದಾಗಿ ಮಾತು ಹೇಳೋದೇನೆಂದರೆ, ಈ ಬರದ ಸಂದರ್ಭದಲ್ಲಿ ಏನು ಬೆಳೆ ಬೆಳಿಬೇಕು, ಬೆಳೆ ಬೆಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೀವು GKVK ಅಥವಾ ಬೇರೆ ಬೇರೆ ಕೃಷಿ ಕೇಂದ್ರಗಳಿಗೆ ಹೋಗಿ ನೀವು ಅಲ್ಲಿ ಮಾಹಿತಿಯನ್ನು ತಗೊಳ್ಳಿ ಮತ್ತು ಸರ್ಕಾರ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಾಗತ್ತೆ. ಇಷ್ಟೆಲ್ಲವನ್ನ ಹೇಳ್ತಾ ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಕರ್ನಾಟಕ ಬಹಳ ದೊಡ್ಡ ಜವಾಬ್ದಾರಿಯನ್ನು ಇಟ್ಕೊಂಡು ಅದನ್ನು ಸರಿಯಾಗಿ ನಿಭಾಯಿಸುವಂಥ ಕೆಲಸಕ್ಕೆ ಮುಂದಾಗಬೇಕಾಗತ್ತೆ. ಬೇರೆ ಎಲ್ಲ ರಾಜ್ಯಗಳಲ್ಲೂ ಬೆಳೆ ಬೆಳೆಯೋಕ್ಕೆ ನೀರಿರುತ್ತೆ, ಕರ್ನಾಟಕದಲ್ಲಿ ನೀರಿರಲ್ವೇನ್ರಿ? ಇಲ್ಲಿ ರೈತರಿಗೆ ಬೀಜ ಕೊಡುವಲ್ಲಿ ನೀವು ಮೋಸ ಮಾಡ್ತೀರಿ, ಗೊಬ್ಬರ ಕೊಡುವಲ್ಲಿ ಮೋಸ ಮಾಡ್ತೀರಿ, ಮತ್ತೆ ಈಗ ನೀರು ಕೊಡದಲ್ಲೇ ನೀರು ಇಲ್ಲ, ನೀವು ಬೆಳೆ ಬೆಳಿಬೇಡಿ ಅಂತ ಹೇಳಿದ್ರೆ ಇದು ಈ ರಾಜ್ಯದ ರೈತರಿಗೆ ಮಾಡುವಂಥ ಬಹಳ ದೊಡ್ಡ ಮೋಸ. ಮತ್ತು ಈ ರಾಜ್ಯದ ರೈತಾಪಿ ವರ್ಗ ಅದಕ್ಕೆ ಕ್ಷಮೆಯನ್ನು ನೀಡೋದಿಲ್ಲ ಇಂಥ ಮಾತುಗಳೇನಾದರೂ ಬಂದರೆ. ಸೊ ಸೈಂಟಿಫಿಕ್ ಆಗಿ ಏನು ಮಾಡಬೇಕು ರೈತರಿಗೆ ಅಂತ ಹೇಳಿ ಮತ್ತು ಅವರ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.